ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ಬೆಳಗ್ಗೆ ರೆಡಿ ಆಗಿಬಿಟ್ಟು ಹೋಯ್ತಿದ್ದೆ. ವ್ಯೂ ಮಾತ್ರ ಮಸ್ತಾಗಿತ್ತು. ಮಳೆ ಬೇರೆ ಬಂದಿತ್ತು, ಒಳ್ಳೆ ಸ್ವರ್ಗ ಇದ್ದಂಗಿತ್ತು. ಅದಕ್ಕೇ ನಾನೊಬ್ಬ ನೋಡಿದ್ರೇನು ಎಲ್ಲರೂ ನೋಡಲಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಹಂಗೆ ಮುಂದೆ ಬಂದ್ಬಿಟ್ಟು ಲಾರಿ ಹಿಂದೆ ತಗಲಾಕೊಂಡೆ. ಈ ಲಾರಿ ಹಿಂದೆ ತಗಲಾಕೊಂಡ್ರೆ ಬೇಜಾರಾಗ್ಬಿಡ್ತದೆ. ದಿಬ್ಬದಲ್ಲಿ ಆ ಗಾಡಿಗಳು ಹತ್ತಲ್ಲ, ನಮ್ಮ ಗಾಡಿಗಳಿಗೆ ಮುಂದೆ ಬಿಡಲ್ಲ. ಯಾಕೆಂದರೆ ನಮ್ಮದು ಲೋಡ್ ಇರುತ್ತೆ, ಆಮೇಲೆ ನಮ್ಮದು ಸ್ಲೋ ಆಗಿ ಹೋಯ್ತದೆ. ಹಂಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಬರ್ತಿದ್ದಂಗೆ ಲೋಡ್ಗೆ ಹಾಕಪ್ಪ ಅಂದರು. ಫುಲ್ಲು ಗಲೀಜಾಗಿತ್ತು. ಯಾಕೆ ಹಿಂಗೆ ಗಲೀಜಾಗಿರುತ್ತೆ ಗೊತ್ತಿಲ್ಲ, ಒಟ್ನಲ್ಲಿ ಡೈಲಿ ಗಲೀಜಾಗಿರ್ತದೆ, ಕ್ಲೀನ್ ಮಾಡಲೇಬೇಕು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಗಾಡಿ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಒಂದು ಲಾರಿ ಬಂತು, ಅದನ್ನೂ ಹಾಕ್ತಾಯಿದ್ರು. ನಾನು ಅದಕ್ಕೆ ಹುಡುಗರ ಜೊತೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಸ್ತಿ ಮಾಡ್ತಿದ್ದಂಗೆ ಲೋಡು ಆಯಿತು. ಲೋಡಾಗಿ ಶಿಸ್ತಾಗಿ ಬಿಡಬೇಕು. ಎಲ್ಗಪ್ಪ ಅಂದರೆ ಇವತ್ತು ಬಂದ್ಬಿಟ್ಟು ಇದು ವೈಟ್ ಫೀಲ್ಡ್ ಹತ್ರಕ್ಕೆ. ಸರಿ ಆಯಿತು ಅಂತ ಡೋರ್ ಹಾಕೋಬಿಟ್ಟು ಮುಂದೆ ಬಂದು ನೋಡಿದ್ರೆ ಜಾಮು. ಈ ವೈಟ್ ಫೀಲ್ಡ್ಗೆ ಹೋಗೋದು ಅಂದರೆ ಭಯಂಕರ ಹಿಂಸೆ. ಯಾಕೆಂದರೆ ಫುಲ್ಲು ಜಾಮ್ ಆಗಿರ್ತದೆ. ಏನೂ ಮಾಡೋಂಗಿಲ್ಲ, ಹಂಗೆ ಹಿಂಗೆ ಮಾಡ್ಕೊಂಡು ಸಾಧನೆ ಮಾಡಿಕೊಂಡು ಮುಂದಕ್ಕೆ ಬಂದರೆ ಗುಂಡಿಗಳು. ಯಾಕಪ್ಪ ಈ ಬೆಂಗಳೂರಲ್ಲಿ ಗುಂಡಿಗಳು ಜಾಸ್ತಿ ಆಯ್ತವೆ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಸರ್ಕಾರ ಇದ್ರ ಬಗ್ಗೆ ಬೇಗ ಕ್ರಮ ತಗೋಬೇಕು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ಬಿಟ್ಟು ಅಲ್ಲೇ ರೋಡಲ್ಲಿ ಹಾಕ್ಬಿಟ್ಟು ಹೊಟ್ಟೆ ಹಸಿತಾಯಿತ್ತು, ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಳ್ಳೆ ಊಟ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಹೊರಟವನೇ ಸೀದಾ ಅನ್ಲೋಡ್ ಪಾಯಿಂಟ್ ಹತ್ರಕ್ಕೆ ಬಂದ್ಬಿಟ್ಟು ನೋಡಿದ್ರೆ ಒಳ್ಳೆ ದೊಡ್ಡ ಬಿಲ್ಡಿಂಗು. ನನಗಂತೂ ನೋಡಿ ಫುಲ್ಲು ಖುಷಿ ಆಯಿತು. ಮಧ್ಯದಲ್ಲಿ ನಿಂತ್ಕೊಂಡು ಸುತ್ತಲೂ ನೋಡ್ತಾಯಿದ್ದೆ, ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಆಮೇಲೆ ಸರಿ ಆಯ್ತು, ನನ್ನ ಗಾಡಿ ಎಲ್ಲೈತೆ ಅಂತ ಹುಡುಕೋಯ್ತಿದ್ದೆ. ಅಲ್ಲಿ ಕಾಣಿಸ್ತು. ಸರಿ ಈಗ ಅಲ್ಲಿಗೆ ಹೋಗೋಣ ಅಂತ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಗಾಡಿ ತಗೊಬಂದವನೇ ಅನ್ಲೋಡ್ ಪಾಯಿಂಟ್ಗೆ ಹಾಕ್ತೆ. ಅನ್ಲೋಡ್ ಮಾಡ್ತಾಯಿದ್ರು, ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗೋಯ್ತು. ಸ್ವಲ್ಪ ಮಾಡಿದ್ರು, ಇನ್ನು ಸ್ವಲ್ಪ ಹಂಗೆ ಇತ್ತು. ಅದಕ್ಕೆ ನಾನು ಒಳಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಏಕೆಂದರೆ ನಾನು ಸ್ವಲ್ಪ ನೆಂದ್ಬಿಟ್ಟೆ, ಯಾಕೆಂದರೆ ಗ್ಲಾಸ್ಗೆ ಬೆಲ್ಟ್ ಹೊಡಿತಾ ಇದ್ದೆ. ಹಂಗಾಗಿ ಸರಿ ಆಯಿತು ಅಂತ ಮಳೆಯೆಲ್ಲ ಸ್ವಲ್ಪ ಸ್ಲೋ ಆಯಿತು. ಅದಕ್ಕೇ ಅನ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಲೋಡ್ ಸ್ಟಾರ್ಟಿಂಗ್ ಮಾಡಿದ್ರು. ನಾನು ಸ್ಟಾರ್ಟ್ ಮಾಡಿದಾಗ ನಾನು ಸ್ವಲ್ಪ ಹೋಗಿ ಬಿಲ್ ಇಸ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ನೋಡಿದ್ರೆ ಮಳೆಗೆ ತಗಲಾಕೊಂಡು ನೆಂದೆ. ಏನು ಮಾಡೋಂಗಿಲ್ಲ, ನೆನ್ಕೊಂಡೇ ಬಂದೆ. ಯಾಕೆಂದರೆ ಅಲ್ಲೆಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಸರಿ ಆಯಿತು ಅಂತ ಅಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಸೀದಾ ಬಂದವನೇ ಹೊರಟೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ನೋಡಿದ್ರೆ ಫುಲ್ಲು ಈ ಕಡೆ ರೋಡ್ ಫುಲ್ಲು ಖಾಲಿ ಐತೆ, ಈ ಕಡೆ ಫುಲ್ಲು ಜಾಮ್ ಐತೆ. ಅಯ್ಯೋ ಏನು ಮಾಡೋಂಗಿಲ್ಲ, ನಮ್ಮ ಮನೆ ಬರ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಬಂದರೆ ಮತ್ತೆ ಜಾಮು. ಇವತ್ತು ಬ್ರೆಡ್ ಜಾಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಜಾಮಲ್ಲಿ ನಿಂತ್ಕೊಂಡು ಕಾಯ್ತಾಯಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.